ಮೆಂಬರ್ ಆಗಿಲ್ಲ ಅಂತ ಏನಂದ್ರಲ್ಲ. ನನ್ನ ಕ್ಷೇತ್ರದಾಗ ಜಿಲ್ಲಾ ಪಂಚಾಯತಿ 4 ಜಿಲ್ಲಾ ಪಂಚಾಯತಿ ಆರಿಸಿಕೊಂಡು 11 ತಾಲೂಕ್ ಪಂಚಾಯತಿ ಆರಿಸಿಕೊಂಡು ಅದರಲ್ಲಿ ಬಿಜೆಪಿಯಿಂದ ಮುಸಲ್ಮಾನರಿಗೆ 2 ಟಿಕೆಟ್ ಕೊಟ್ಟಿದ್ದೆ. ಅವ್ರು ಆರಿಸಿಕೊಂಡು ಹೌದಾ, ನರೇಂದ್ರ ಮೋದಿಜಿಯವರು ಸಿಟಿಯೊಳಗೆ ಅವರು ಕಾರ್ಯಕ್ರಮ ಇತ್ತು, ಕ್ಯಾನ್ಸಲ್ ಮಾಡಿ ಸಾರೋಳಕ್ಕೆ ಹಾಕಿದ್ರ ಅಂತ ಹೇಳೋದು. ಅದು ಪ್ರಧಾನಮಂತ್ರಿ ಕಾರ್ಯಕ್ರಮ. ಈಗ ನಿಮ್ಗೆ ಗೊತ್ತಿದೆ, ಪ್ರಧಾನಮಂತ್ರಿ ಕಾರ್ಯಕ್ರಮ ನಾವು ಹೇಳದಲ್ಲಿ ಬಂದು ಹಾಕ್ತಾರ, ಅವರು ವಿಚಾರ ಮಾಡಿ ಅವ್ರು ಹಾಕ್ತಾರ. ಆದ್ರೂ ಅವ್ರಿಗೆ ಸೋತರು ಅಂತ ಹೇಳ್ತಾರೆ. ನಾನು ನಿನ್ಗತ್ತೆ ಡೂಪ್ಲಿಕೇಟ್ ಮಾಡಿದ್ದೆ, ನಾನು ಆಜ್ ಬರ್ತಿದ್ದೆ. ನಾ ಡೂಪ್ಲಿಕೇಟ್ ಮಾಡಿಲ್ಲ. ನೀವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಅವನ ಜೊತೆ ಕುತ್ಕೊಂಡು ನೀ ಏನ್ ಆಟ ಆಡಕತ್ತೀರಿ ಅನ್ನೋದು ಇಡೀ ಎಲ್ಲರಿಗೂ ಗೊತ್ತದ. ಇಲ್ಲ ಮುಸ್ರಿಫ್ ಆರಿಸಿ ಬರ್ತಿದ್ದ, ಮುಸ್ರಿಫಿಗೆ ಏನ್ ಮಾಡಿದ್ರು ಇವರೆಲ್ಲರೂ? ಏನಾದ್ರೂ ಹೇಳ್ತಾನ ಅವ ಮುಸ್ರಿಫ. ಅದೇ ಡಾಕ್ಟರ್ ಮಕ್ಬೂಲ್ ಕೊಟ್ಟಿದ್ರೆ, ಟಿಕೆಟ್ ಕೊಟ್ಟಿದ್ರೆ ಅಲ್ಲಿ ಕೊಡಬಾರ್ದಂತೆ ಹುನ್ನಾರ ಮಾಡಿಸಿದ್ರು ಅವರು. ಏನೋ ಎತ್ತಳ ಮಾಡಿಸಿದ್ದು ಎಂ.ಬಿ. ಪಾಟೀಲ್ ಜೊತೆ. ನೀವೆಲ್ಲ ಕೇಳ್ತೀರಿ, ಗೊತ್ತು, ನೀವು ಗೊತ್ತಿಲ್ಲ. ಅದೇ ಸುಪ್ರೀಂ ಕೋರ್ಟ್ ಅಂತ ಹೇಳಿ ನಾ ನೇರವಾಗಿ ಮಾತಾಡ್ತೀನಿ. ಡಾಕ್ಟರ್ ಮಕ್ಬೂಲ್ಗ ಕೊಟ್ಟಿದ್ರ ಅವ ಆರಿಸಿ ಬರ್ತಿದ್ದ. ಅವ್ನ ಟಿಕೆಟ್ ಕಟ್ ಮಾಡ್ಲಿಕ್ಕೆ ಇದೇ ಯತ್ನಾಳನೆ ಹೋಗಿ ಎಂ.ಬಿ. ಪಾಟೀಲ್ಗೆ ಹೇಳಿ ಮುಸ್ರಿಫ್ ಕೊಡಿಸಿದ್ರು. ಮುಸ್ರಿಫ್ ಕೊಡಿಸಿ ಅದಕ್ಕೆ ಬಲಿಪಶು ಮಾಡಿದ್ರು. ನಾಳೆ ನಾ ಹೇಳೋದ ಬಳಕ ನಾಳೆ ಮುಸ್ರಿಫಿನ ಕಡೆ ಸ್ಟೇಟ್ಮೆಂಟ್ ಕೊಡಿಸಬಹುದು, ಅವರು ಮಹಾನಗರ ಪಾಲಿಕೆ ಸದಸ್ಯರ ಕಡೆಯಿಂದ ಕೊಡಿಸಬಹುದು. ನನಗೇನು ಫರಕ್ ಬೀಳಂಗಿಲ್ಲ. ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ, ಮಹಾನಗರ ಪಾಲಿಕೆ ಸದಸ್ಯರು ಲಕ್ಷಗಟ್ಟಲೆ ಖರ್ಚು ಮಾಡ್ಯಾರ. ಅವ್ರ ಪರಿಸ್ಥಿತಿ ಏನದ ಅನ್ನೋದು ನನಗೆ ಗೊತ್ತದ. ನಾ ಬರ್ತೀನಿ. ಅವ್ರೆಲ್ಲ 35 ಮಂದಿ ಇವತ್ತು ಕಾಂಗ್ರೆಸ್ನವರು, ಈಗ 17 ನಮ್ಮವರು, 2 ಪಕ್ಷೇತರ. ಇವ್ರನ್ನ ಹೊರತುಪಡಿಸಿದ್ದು ಇವ್ರಿಗೆ ಇಷ್ಟೇ ಮಾಡಬಾರ್ದಂತೆ ಕಾಂಗ್ರೆಸ್ನವ್ರಿಗೆ ಬಲಿಪಶು ಮಾಡೋದು. ಅಂದ್ರೆ ಏನು ಬಂದಿದ್ದೆಲ್ಲ ಕಸಬರಿಗೆ ಹಚ್ಚಿ ನಾವೇ ಬೆಳಿಬೇಕು ಅನ್ನೋದು ಲೆಕ್ಕದಾಗ ಅದಾರ ಎಲ್ಲರೂ. ಯಾರು ಅಧಿಕಾರ ಇದ್ದವರು, ಅಧಿಕಾರಿಗಳು, ಅಧಿಕಾರದಲ್ಲಿದ್ದವರು ಹೊಂದಾಣಿಕೆ ರಾಜಕಾರಣಿ. ಅದಕ್ಕೆ ಈ ರೀತಿ ನಡೆದದ. ಇದಕ್ಕೆ ಏನು ಸ್ಟಾರ್ ಪ್ರಚಾರಕ್ಕೆ ನೀವೇನ್ ಮಾಡಿರಲ್ಲ, ದಯಮಾಡಿ ನೀವು ಮಾಧ್ಯಮದವ್ರಿಗೆ ಸೃಷ್ಟಿ ಮಾಡಿದ್ದು. ನೀವು ಮಾಧ್ಯಮದವರು ಒಳ್ಳೆ ನಾವು ಸ್ವಲ್ಪ ನಿಮ್ಮ ಪಕ್ಷದ ನಾಯಕರೇ ಡಿಸಿಷನ್ ತಗೊಂಡಿದ್ದಾರೆ. ಮೇಲಿಂದ ಹೊಡೆದು ಸ್ಟಾರ್ ಪ್ರಚಾರ ನೀವು ಮಾಧ್ಯಮದವ್ರು ಕೊಟ್ರಿ ಸಾಹೇಬ್, ನೀವೇ ಕೊಟ್ಟಿ. ಅಲ್ಲ, ಅಲ್ಲಿ ಮಾತಾಡೋರು ಮೀಡಿಯಾನ ಅವ್ರು ಬೈತಾರೆ. ನೀವೆಲ್ಲ ವಿಜಯೇಂದ್ರ ಇಲ್ಲ, ಅವ್ರು ನೋಡ್ರೆ ವಿಜಯೇಂದ್ರನ್ ಕಡೆ ನೀವು ಅಂತ ಅವ್ರು ಬೈತಾರೆ. ನೋಡ್ರಿ ನಾವು ಬೈಯಂಗಿಲ್ಲ. ನಮ್ದು ಇಷ್ಟೇ ವಿನಂತಿ ಏನಪ್ಪ ಅಂತಂದ್ರ, ಮಾಧ್ಯಮದವ್ರು ನೀವು ಮನಸ್ಸು ಮಾಡಿದ್ರ ಪೂರಾ ಹಂಗೆ ಹಿಡಿಬಹುದು. ನಾವು ಕನ್ನಡ ಇದ್ದಂಗ್ರಿ, ನಮಗೆ ನಾವೊಂದು ಕನ್ನಡ ಇದ್ದಂಗ ಅಷ್ಟೇ. ಆ ಕನ್ನಡ ನಮ್ಮ ಮುಖ ಕಾಣಂಗಿಟ್ಟು ಮಾಡಿ. ಈಗ ಒಂದು ನೀವು ಬಳು ಹೋಗ್ಯದ ಅಂತಂದ್ರೆ ಗೌಡ್ರ, ಬಳು ಹೋಗ್ಯದ ಅಂದ್ರೆ ಒಂದ್ ವೇಳೆ ಮತ್ತೆ ಬಳು ಒಳಗಂತಂದ್ರೆ ಹೆಂಗ್ ಮಾಡ್ತೀವಿ? ಅದಕ್ಕೆ ಬಳು ಇಂಜೆಕ್ಷನ್ ಮಾಡ್ಬೇಕಾಗ್ತದೆ.